ದೇಶದ ಕೆಲವೊಂದಷ್ಟು ಲೋಕಸಭಾ ಕ್ಷೇತ್ರಗಳು ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರುವ ಕ್ಷೇತ್ರಗಳು. ಯಾರು ಗೆಲ್ತಾರೆ ಅಲ್ಲಿ ಅನ್ನೋದರ ಕುತೂಹಲ ಬಹಳಷ್ಟು ಹೆಚ್ಚಾಗಿರುವ ಕ್ಷೇತ್ರಗಳ ಪೈಕಿ ಹೈದರಾಬಾದ್ ಕೂಡ ಒಂದು. ಅದರಲ್ಲಿ ಓವೈಸಿ ವಿರುದ್ಧವಾಗಿ ಮಾಧವಿ ಲತಾ ಕಂಟೆಸ್ಟ್ ಮಾಡಿದ ಮೇಲಂತೂ ಈ ಕುತೂಹಲ ಮತ್ತಷ್ಟು ಹೆಚ್ಚಾಯಿತು. ಈ ಕುತೂಹಲ ನಮ್ಮ ಬುಲೆಟಿನ್ ಪ್ರೊಡ್ಯೂಸರ್ ರಾಜಶೇಖರ್ ಅವರಿಗೆ ಸ್ವಲ್ಪ ಹೆಚ್ಚೇ ಇದೆ, ಏನಾಗ್ಬೋದು ಹೈದರಾಬಾದ್ನಲ್ಲಿ ಅಂತ ಹೇಳಿ. ಹೀಗಾಗಿ ಹೈದರಾಬಾದ್ನ ಚುನಾವಣೆಗೆ ಸಂಬಂಧಪಟ್ಟ ಪ್ರತಿಯೊಂದು ಸುದ್ದಿಯನ್ನ ಕೂಡ ಟ್ರ್ಯಾಕ್ ಮಾಡ್ತಿರ್ತಾರೆ. ಇವತ್ತು ಕೂಡ ಸಟ್ಟಾ ಬಜಾರ್ನಲ್ಲಿ ಏನು ನಡೀತಾ ಇದೆ, ಮಾಧವಿ ಲತಾ ಹಾಗೆ ಓವೈಸಿ ಅವರ ನಡುವಿನ ಸ್ಪರ್ಧೆ ಬಗ್ಗೆ ಅನ್ನೋದರ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟನ್ನು ನಿಮ್ಮವರೆಗೂ ತಂದಿಟ್ಟಿದ್ದಾರೆ ನಮ್ಮ ಬುಲೆಟಿನ್ ಪ್ರೊಡ್ಯೂಸರ್ ರಾಜಶೇಖರ್ ಅವರು. ಸಟ್ಟಾ ಬಜಾರ್ ಹೇಳ್ತಿದೆಯಂತೆ ಮಾಧವಿ ಲತಾ ಗೆಲುವು ಪಕ್ಕ ಅಂತ ಹೇಳಿ. ಓವೈಸಿಯನ್ನ ಮಣಿಸ್ತಾರ ಮಾಧವಿ ಲತಾ? ಕುತೂಹಲ ಅಂತೂ ಇದ್ದೇ ಇದೆ. ಅಸಾದುದ್ದೀನ್ ಓವೈಸಿ ಅವರನ್ನ ಮನೆ ಕಳಿಸಿ ಲತಾ ಸಂಸತ್ ಪ್ರವೇಶ ಮಾಡ್ತಾರೆ ಅನ್ನೋ ಕುತೂಹಲಕರಿ ಒಂದು ವಿಶ್ಲೇಷಣೆ ಸಟ್ಟಾ ಬಜಾರ್ನಿಂದ ಹೊರಬಂದಿದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಆ ಕ್ಷೇತ್ರದಿಂದ ಡಮ್ಮಿ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಹಾಗೆ BRS ಪಕ್ಷ ನಿಲ್ಲಿಸಿದೆ. ಹಾಗಾಗಿ ನೇರ ಹಣಾಹಣಿ ಓವೈಸಿ ಹಾಗೆ ಮಾಧವಿ ಲತಾ ಅವರ ವಿರುದ್ಧವಾಗೇ ಇದೆ ಅನ್ನೋ ರೀತಿಯ ವಾತಾವರಣ ಅಲ್ಲಿದೆ. ಹೈದರಾಬಾದ್ನಲ್ಲಿ ವೋಟಿಂಗ್ ಆಗಿದೆ. ಕೇವಲ 39.17% ಮಾತ್ರ ಮತದಾನ ಅಲ್ಲಾಗಿದೆ. ಕಡಿಮೆ ವೋಟ್ ಆಗಿದ್ರೂ ಕೂಡ ಮಾಧವಿ ಲತಾ ಗೆಲ್ಲುವ ಸಾಧ್ಯತೆ ಹೆಚ್ಚು ಅನ್ನೋ ವಿಶ್ಲೇಷಣೆ ಕೇಳೋಕೆ ಸಿಗ್ತಾ ಇದೆ. ಅದರಲ್ಲೂ ಹೈದರಾಬಾದ್ನಲ್ಲಿ ಬಿಜೆಪಿ ಒಗ್ಗಟ್ಟಿನಿಂದ ಕೆಲಸ ಮಾಡಿರೋದು ಮಾಧವಿ ಲತಾಗೆ ಪ್ಲಸ್ ಪಾಯಿಂಟ್ ಆಗೋ ಸಾಧ್ಯತೆ. ಶಹಾಮಹಲ್ ಸೇರಿದಂತೆ ಹಲವೆಡೆ ಬಿಜೆಪಿ ಪರ ಒಲವಿದೆ. ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲೂ ಕೂಡ ರಾಜಾ ಸಿಂಗ್ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ಈ ಭಾಗದಲ್ಲಿ ಮಾಧವಿ ಅವರಿಗೆ ಮುಸ್ಲಿಂ ಮಹಿಳೆಯರ ಬೆಂಬಲ ಕೂಡ ಸಿಗುವ ನಿರೀಕ್ಷೆ. ಟ್ರಿಪಲ್ ತಲಾಕ್ ನಿಷೇಧದ ಲಾಭ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಮಾಧವಿ ಲತಾ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದರಲ್ಲೂ ಸಟ್ಟಾ ಬಜಾರ್ ಕೂಡ ಹೇಳ್ತಾ ಇದೆ ಮಾಧವಿ ಲತಾ ಗೆಲ್ಲಬಹುದು ಅಂತ ಹೇಳಿ. ಅಗೇನ್ ಜೂನ್ 4ರವರೆಗೂ ಕಾದ್ ನೋಡೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.